नाज मीडिया उर्दू में आपका खैर मकदम है। इस वीडियो को पेश करने में ताउन किया है यूनाइटेड हॉस्पिटल सपना मल्टीप्लेक्स के करीब गंपा रोड बेदर, हीलिंग ट्री हॉस्पिटल, मल्टी सुपर स्पेशलिटी बेदर, अहमद टूरिस्ट एंड ट्रैवल्स हज और उम्रा सर्विसेज। आपकी खिदमत हमारे नजर में किसी इबादत से कम नहीं, आपका एतमाद ही हमारी कामयाबी है। ಬೀದರ್ ಜಿಲ್ಲೆಯಿಂದ ಲೋಕಸಭಾ ಟಿಕೆಟ್ ಘೋಷಣೆ ಮಾಡಿದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರಿಗೆ ಹಾಗೂ ನಮ್ಮ ನಾಯಕರಾದ ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ, ರಾಹುಲ್ ಗಾಂಧಿ ಸರ್ ಅವರಿಗೆ ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರಿಗೆ, ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಹಾಗೂ ನಮ್ಮ ಎಲ್ಲಾ ಜಿಲ್ಲೆಯ ನಾಯಕರಿಗೆ ಹಾಗೂ ಬೀದರ್ ಜಿಲ್ಲೆಯ ಜನತೆಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅವ್ರ ಬೀದರ್ ಜಿಲ್ಲೆಯ ಜನತೆ ಹಾಗೂ ಎಲ್ಲಾ ನಾಯಕರ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ನನಗೆ ಭರವಸೆ ಇದೆ. ಇವಾಗ ನೀವು ನನ್ನ ವಿಷನ್ ಬಗ್ಗೆ ಕೇಳಿದ್ರಿ. ಇವಾಗ ಸಾಕಷ್ಟು ಸಮಸ್ಯೆಗಳು ಗ್ರೌಂಡ್ ಮೇಲೆ ಇರುತ್ತೆ. ಇವಾಗ ಯುವಕರಿಗೆ ಏನಿದೆ ಅಂತಂದ್ರೆ ನೀವು ನೋಡ್ಬೋದು, ಬಹಳಷ್ಟು ಸಲ ಸೀನಿಯರ್ಸ್ ಗೆ ಹೋಗಿ ಅವರಿಗೆ ಇಂಟರಾಕ್ಟ್ ಮಾಡ್ಲಿಕ್ಕೆ ಅವರಿಗೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಈ ಸೀನಿಯರ್ಸ್ ಏನ್ ಅನ್ಬೋದಪ್ಪ ಅಂತ. ಎಷ್ಟೋ ಹಳ್ಳಿಗಳಲ್ಲಿ ಅವ್ರಿಗೆ ಆ ಭಯ ಇದೆ. ನನ್ ಜೊತೆ ನನ್ ಏನ್ ಫ್ರೀಕ್ವೆನ್ಸಿ ಇದೆ ಅವ್ರ ಜೊತೆ ಯುವಕರಿಗೆ ನಾನು ಈಸಿಲಿ ಕನೆಕ್ಟ್ ಆಗ್ಬೋದು. ಕನೆಕ್ಟ್ ಆಗಿ ಅವ್ರದ್ದು ಏನೇ ಸಮಸ್ಯೆ ಇತ್ತು ನಾನು ಅವ್ರ ಜೊತೆ ಇರ್ತೀನಿ ಅಂತ ನಾನು ಹೇಳ್ಬೋದು. ಇದ್ರ ಜೊತೆ ನಾವು ಕೂಡ ಒಂದು ಮ್ಯಾನಿಫೆಸ್ಟೋ ಮುಖಾಂತರ ಕೆಲವು ದಿನಗಳಲ್ಲಿ ನಮ್ದು ಏನೇನ್ ವಿಷನ್ಗಳಿದಾವೆ ಅದನ್ನೆಲ್ಲ ನಾವು ಜನರಿಗೆ ನಾವು ಮುಗಿಸ್ತೀವಿ ಅಂತ ನಾನು ಹೇಳೋದಕ್ಕೆ ನಾನು ಬಯಸುತ್ತೇನೆ. ರಾಜಕೀಯ ಒತ್ತಡ ಏನಿರ್ತಿಲ್ರಿ, ನಾನು ಸ್ವಯಂ ಪ್ರೇರಣೆ ಅಂತ ಏನಾದ್ರೂ ನಾವು ಸೇವೆ ಮಾಡ್ಬೇಕು, ಸಮಾಜ ಸೇವೆ ಮಾಡ್ಬೇಕಂತಾನೆ ಬಂದಿದ್ದೀನಿ. ಯಾಕಂತಂದ್ರೆ ದೇವ್ರು ನಂಗೆ ಎಲ್ಲಾನೇ ಕೊಟ್ಟಿದ್ದಾರೆ. ಇವಾಗ ಬರುವ ದಿನಗಳಲ್ಲಿ ನಾನು ಕೂಡ ಸಮಾಜನ ಏನಾದ್ರೂ ವಾಪಸ್ ಕೊಡ್ಬೇಕು. ಯಾಕಂತಂದ್ರೆ ಎಷ್ಟೋ ಇನ್ನೂ ಜನ ಬಡವರಿದ್ದಾರೆ, ಎಷ್ಟೋ ಕಷ್ಟ ಸುಖಗಳಿದ್ದಾರೆ. ಒಂದೇ ಉದಾಹರಣೆ ಕೊಡ್ಬೇಕಂತಂದ್ರೆ ಇವಾಗ ನಾನು ಸ್ಕೂಲ್ ಕಾಲೇಜಲ್ಲಿ ಓದ್ತಾ ಇದ್ದೆ, ನನ್ಗೆ ಯಾವತ್ತೂ ಫೀಸ್ ನಾನು ಯಾವತ್ತೂ ಏನೂ ತೊಂದರೆ ಆಗ್ಲಿಲ್ಲ. ಆದ್ರೆ ಇವಾಗ ನಾನೇ ಕೂಡ ಒಂದು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅಂತ ಸಂದರ್ಭದಲ್ಲಿ ನನ್ಗೆ ಗೊತ್ತು ಎಷ್ಟೋ ಬಡವ ಜನ ಬರೀ 5,000 10,000 ಫೀಸ್ ಕಟ್ಲಕ್ಕೂ ಅವರು ಎಷ್ಟೋ ಸಮಸ್ಯೆ ಆಗ್ತದೆ. ಎಷ್ಟೋ ಜನ ಇನ್ನು ಶೆಡ್ಗಳಿದ್ದಾರೆ. ಇಂತ ಸಾಕಷ್ಟು ಸಮಸ್ಯೆಗಳಿದಾವೆ. ಇದನ್ನೆಲ್ಲ ಏನಾದ್ರೂ ವಾಪಸ್ ಕೊಡ್ಬೇಕಂತ ಉದ್ದೇಶದಿಂದ ನಾನು ಸಮಾಜ ಸೇವೆಯಲ್ಲಿ ಬಂದಿದ್ದೀನಿ. ಸರ್, ತಂದೆ ವರ್ಚಸ್ಸಿಗೆ ಮತ ಕೇಳ್ತಿರೋ ಅಥವಾ ರಾಜ್ಯದ 5 ಗ್ಯಾರಂಟಿ ಮತ ಕೇಳ್ತೀರಾ? ನಿಮಗೆ ಎಲ್ಲದನ್ನ ನಾವು ಮತ ಕೇಳ್ತೀವಿ. ತಂದೆ ವರ್ಚಸ್ಸಿಂದ ನಾವು ಮತ ಕೇಳ್ತೀವಿ, ಗ್ಯಾರಂಟಿಗಳಿಂದ ನಾವು ಮತ ಕೇಳ್ತೀವಿ, ನನ್ ವರ್ಚಸ್ಸಿಂದ ಮತ ಕೇಳ್ತೀನಿ, ಎಲ್ಲ ನಮ್ ಜಿಲ್ಲೆಯ ನಾಯಕರ ವರ್ಚಸ್ಸಿಂದ ನಾನು ಮತ ಕೇಳ್ತೀನಿ. ಎಲ್ಲ ನಮ್ದೇನ್ ವಿಷನ್ ಇದೆ ಎಲ್ಲ ಮುಖಾಂತರ ನಾವು ಮತ ಯೋಚನೆ ಮಾಡ್ತೀವಿ. ದಾದಾಜಿ ಖುಷಿ ಫಸ್ಟ್ ರಾಜಕೀಯಕ್ಕೆ ಬರ್ತೇವೆ. ವಿಶೇಷವಾಗಿ ಬೀದರ್ ಜಿಲ್ಲೆಯ ಜನರ ನಿರೀಕ್ಷೆಗಳು ಕೂಡ ನಿಮ್ ಕಡೆ ಬಹಳಷ್ಟಿವೆ. ಆ ನಿರೀಕ್ಷೆಗಳಿಗೆ ಯಾವ ರೀತಿ ಸ್ಪಂದನೆ ಹೇಳ್ತೀವಿ? ಮೊದಲನೇಗಾಗಿ ನಾನು 24/7 ಅವೈಲಬಲ್ ಇರ್ತೀನಿ. ಜನರಿಗೆ ಏನ್ ಬೇಕಾಗಿದೆ ಅಂತಂದ್ರೆ ನಾಯಕರು ಯಾರಾದ್ರೂ ನಮ್ಗೆ ಏನಾದ್ರೂ ಸಮಸ್ಯೆ ಬಂತಂದ್ರೆ ಅವ್ರಿಗೆ ನಾನು ಫೋನ್ ಹಚ್ಚಿ ನಾನು ಭೇಟಿ ಮಾಡಕ್ ನಂಗೆ ಅವಕಾಶ ಇರ್ಬೇಕು ಅಂತ ಅವ್ರಿಗೆ ಎಲ್ಲರದ್ದು ನಿರೀಕ್ಷೆ ಇರುತ್ತೆ. ಮೊದಲನೇಗಾಗಿ ನಾನು ಎಲ್ಲರ ಹತ್ರ ನಾನು ಅವೈಲಬಲ್ ಇರ್ತೀನಿ. ಏನೇ ಸಮಸ್ಯೆ ಇತ್ತು ನಾನು ಈಸಿಲಿ ಬಂದು ಭೇಟಿ ಮಾಡ್ಬೋದು. ಎಲ್ಲೇ ಇದ್ರು ಎಲ್ಲಾ ತಾಲೂಕುಗಳಲ್ಲಿ ನಾನು ಪ್ರತಿಯೊಂದು ತಾಲೂಕಿಗೆ ವಿಸಿಟ್ ಕೊಟ್ಟು ಪ್ರತಿಯೊಂದು ಪಂಚಾಯತಿಗೆ ವಿಸಿಟ್ ಕೊಟ್ಟು ನಾನು ಜನರಿಗೆ ನಾನು ಅವೈಲಬಲ್ ಇರ್ತೀನಿ. ಅವೈಲಬಲ್ ಇದ್ದು ಯಾವ್ದು ಏನೇ ಸಮಸ್ಯೆ ಇತ್ತು ನಾನು 100ಕ್ಕೂ ನಾನು ಪ್ರಯತ್ನ ಮಾಡಿ ಆ ಸಮಸ್ಯೆಯನ್ನು ನಾನು ಸ್ಪಂದಿಸಲಿಕ್ಕೆ ನಾನು ಕೋಶಿಶ್ ಮಾಡ್ತೀನಿ.